ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗಿರೋದು. ಅಲ್ಲಿಗೆ ಬರ ಪರಿಹಾರದ ವಿಚಾರ ಆ ಪ್ರಮುಖ ಅಸ್ತ್ರವನ್ನ ಇಟ್ಕೊಂಡು ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯ. ಬಿಜೆಪಿ ಕೂಡ ಸಾಲು ಸಾಲು ಜಾಹೀರಾತನ್ನ ಬಿಡುಗಡೆ ಮಾಡಿದೆ ಕಾಂಗ್ರೆಸ್ ವಿರುದ್ಧ. ಈ ಎಲ್ಲಾ ಬೆಳವಣಿಗೆಯ ಬಳಿಕ ಕಾಂಗ್ರೆಸ್ ನಾಯಕರು ಮತ್ತೆ ಈಗ ಬೀದಿಗಿಳಿದು ಹೋರಾಟ ಮಾಡುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿಗೆ ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ಮುಂದುವರಿತಾ ಇದೆ. ಕೇಂದ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಆಕ್ರೋಶ ಹೊರಹಾಕ್ತಿದ್ದಾರೆ. ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಪರಿಹಾರದ ಫೈಟ್. ಗಾಂಧಿ ಪ್ರತಿಮೆಯ ಮುಂಭಾಗ ಕಾಂಗ್ರೆಸ್ ನಾಯಕರ ಪ್ರತಿಭಟನೆ ನಡೀತಾ ಇದೆ. ಬರ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ಯಾವುದಾದ್ರೂ ರಾಜ್ಯ ಸರ್ಕಾರ ಕೋರ್ಟ್ ಮೆಟ್ಟಿಲೇರಿದೆ ಅಂದ್ರೆ ಅದು ಕರ್ನಾಟಕ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಕೋರ್ಟ್ ಮೆಟ್ಟಿಲೇರಿತ್ತು. ನಿನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯ ವಿಚಾರಣೆ ಆದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೂಡ ಕಾಲಾವಕಾಶ ಕೇಳಿದೆ. ಹಾಗಾಗಿ ಬರ ಪರಿಹಾರದ ದುಡ್ಡು ರಿಲೀಸ್ ಆಗುವಂತ ನಿರೀಕ್ಷೆ. ಆದ್ರೂ ಕೂಡ ಕಾಂಗ್ರೆಸ್ ನಾಯಕರು ಈ ಅಸ್ತ್ರವನ್ನ ಕೈಬಿಟ್ಟಿಲ್ಲ. ಇದನ್ನ ಮೋಸ್ಟ್ಲಿ ಚುನಾವಣೆ ಮುಗಿಯೋ ತನಕ ಕೂಡ ಜೀವಂತವಾಗಿರಿಸುವ ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅನುದಾನದ ತಾರತಮ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರ ಹೋರಾಟ. ನರೇಂದ್ರ ಮೋದಿಗೆ, ಕರ್ನಾಟಕದ ಕನ್ನಡಿಗರನ್ನು ಕಡೆಗಣಿಸುತ್ತಿರುವ ನರೇಂದ್ರ ಮೋದಿಗೆ ತೊಲಗಲಿ 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 ರೈತ ವಿರೋಧಿ ನರೇಂದ್ರ ಮೋದಿಗೆ. ಕರ್ನಾಟಕಕ್ಕೆ ಚಂಬು ಕೊಟ್ಟ ಬಿಜೆಪಿಗೆ, ಕರ್ನಾಟಕಕ್ಕೆ ಚಂಬು ಕೊಟ್ಟ ಬಿಜೆಪಿಗೆ, ಕರ್ನಾಟಕಕ್ಕೆ ಖಾಲಿ ಚಂಬು ಕೊಟ್ಟ ಬಿಜೆಪಿಗೆ ಬೇಡ 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 ಕರ್ನಾಟಕಕ್ಕೆ ಖಾಲಿ ಚಂಬು ಕೊಟ್ಟ ಬಿಜೆಪಿಗೆ, ಚಂಬು ಬಿಜೆಪಿಗೆ, ಭಾರತೀಯ ಚಂಬು ಪಾರ್ಟಿಗೆ, ಚಂಬೇಶ್ವರನಿಗೆ, ಚಂಬೇಶ್ವರನಿಗೆ, ಚಂಬು ಕೊಟ್ಟ ಮೋದಿಗೆ, ಚಂಬು ಬಿಜೆಪಿಗೆ, ಚಂಬು ಬಿಜೆಪಿಗೆ, ಕರ್ನಾಟಕಕ್ಕೆ ಖಾಲಿ ಚಂಬು ಕೊಟ್ಟ ಬಿಜೆಪಿಗೆ ಬೇಡ ಬೇಡ ಆಯ್ತಪ್ಪ ಆಯ್ತು ನೋಡ್ರಪ್ಪ. ನರೇಂದ್ರ ಚಂಬೇಶ್ವರನಿಗೆ, ಚಂಬೇಶ್ವರನಿಗೆ ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ಬರ ಪರಿಹಾರ ಕೊಡುವ ಕೇಂದ್ರ ಸರ್ಕಾರಕ್ಕೆ, ಕರ್ನಾಟಕಕ್ಕೆ ಮೇಕೆದಾಟಿಗೆ ಚಂಬು ಕೊಟ್ಟ ಬಿಜೆಪಿಗೆ, ಮೇಕೆದಾಟಿಗೆ ಖಾಲಿ ಚಂಬು ಕೊಟ್ಟ ಬಿಜೆಪಿಗೆ, ಭದ್ರಾ ಯೋಜನೆಗೆ ಚಂಬು ಕೊಟ್ಟ ಬಿಜೆಪಿಗೆ, ಭದ್ರಾ ಯೋಜನೆಗೆ ಚಂಬು ಕೊಟ್ಟ ಬಿಜೆಪಿಗೆ, ಆದಾಯ ಯೋಜನೆಗೆ ಚಂಬು ಕೊಟ್ಟ ಬಿಜೆಪಿಗೆ, ಆದಾಯ ಯೋಜನೆಗೆ ಚಂಬು ಕೊಟ್ಟ ಬಿಜೆಪಿಗೆ, ಹಣಕಾಸು ಆಯೋಗ ವಿಶೇಷ ಅನುದಾನ ಚಂಬು ಕೊಟ್ಟ ಬಿಜೆಪಿಗೆ, ವರ್ಷಕ್ಕೆ 52,000 ಕೋಟಿ ಚಂಬು ಕೊಟ್ಟ ಬಿಜೆಪಿಗೆ, ವರ್ಷಕ್ಕೆ 52,000 ಕೋಟಿಯ ಚಂಬು ಕೊಟ್ಟ ಬಿಜೆಪಿಗೆ, ಬೆಂಗಳೂರಿಗೆ ಕುಡಿಯೋ ನೀರು ಕೊಡದ ಬಿಜೆಪಿಗೆ, ಬೆಂಗಳೂರಿಗೆ ಖಾಲಿ ಚಂಬು ಕೊಟ್ಟ ಬಿಜೆಪಿಗೆ, ಪೆರಿಫೆರಲ್ ರಿಂಗ್ ರೋಡ್ಗೆ ಚಂಬು ಕೊಟ್ಟ ಬಿಜೆಪಿಗೆ, ಪೆರಿಫೆರಲ್ ರೋಡ್ಗೆ ಚಂಬು ಕೊಟ್ಟ ಬಿಜೆಪಿಗೆ, ಅನುದಾನಕ್ಕೆ ಚಂಬು ಕೊಟ್ಟ
ಕಾಂಗ್ರೆಸ್ ಪ್ರೊಟೆಸ್ಟ್ ಆಗ್ತಾ ಇರುವಂತಹ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಈಗ ರಾಜ್ಯ ಸರ್ಕಾರ ಏನು ಕೇಂದ್ರ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರ ಪರಿಹಾರದ ದುಡ್ಡಲ್ಲಿ ತಾರತಮ್ಯ ಆಗ್ತಾ ಇದೆ, ಫಂಡ್ ರಿಲೀಸ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು, ನಿನ್ನೆ ಅರ್ಜಿ ವಿಚಾರಣೆ ಆಯಿತು. ಈಗ ಕೇಂದ್ರ ಸರ್ಕಾರ ಕೂಡ ಕಾಲಾವಕಾಶ ಕೇಳಿದೆ. ಆದ್ರೂ ಕೂಡ ಇಲ್ಲಿ ಕಾಂಗ್ರೆಸ್ ನಾಯಕರು ಹೋರಾಟ ಮಾಡ್ತಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ. ಇದರ ಅರ್ಥ ಚುನಾವಣೆ ಮುಗಿಯೋ ತನಕ ಕೂಡ ಇದನ್ನ ಜೀವಂತವಾಗಿರಿಸಬೇಕು, ಜನರಿಗೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಆಗ್ತಾ ಇರೋದ ಹೇಗೆ? ಶ್ರುತಿ, ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ನಿನ್ನೆ ಸುಪ್ರೀಂ ಕೋರ್ಟ್ ಕೂಡ ಒಂದಷ್ಟು ಮಾತನ್ನು ಹೇಳ್ತಕ್ಕಂಥದ್ದು ಕೇಂದ್ರಕ್ಕೆ, ಆದಷ್ಟು ಬೇಗ ನೀವು ಒಂದು ನಿರ್ಧಾರವನ್ನು ಮಾಡಿ ಬರ ಪರಿಹಾರ ವಿಚಾರವಾಗಿ ಅನ್ನುವಂಥದ್ದು ಮತ್ತು ಒಂದು ವಾರದ ಗಡುವನ್ನು ಕೂಡ ಕೇಂದ್ರ ಸರ್ಕಾರ ಪಡೆದುಕೊಂಡಿದೆ. ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ರಿಲೀಫ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ವಿಚಾರವನ್ನ ಜೀವಂತವಾಗಿಡಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರವೇ ಇವತ್ತು ವಿಧಾನಸೌಧದ ಮುಂಭಾಗದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಗಾಂಧಿ ಪ್ರತಿಮೆ ಬಳಿ ಬೃಹತ್ ಪ್ರತಿಭಟನೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಸರ್ಕಾರವೇ ಇಲ್ಲಿ ಕೂತು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇದರ ಅರ್ಥ ಈ ಒಂದು ವಿಚಾರ ಬರ ಪರಿಹಾರ ವಿಚಾರವಾಗಿ ನಾವು ಸತ್ಯವನ್ನು ಹೇಳ್ಕೊಂಡ್ ಬರ್ತಾ ಇದ್ವಿ, ಆದ್ರೆ ಕೇಂದ್ರ ಸರ್ಕಾರ ಸುಳ್ಳು ಹೇಳ್ತಾ ಇತ್ತು. ಕೋರ್ಟ್ ಮಧ್ಯ ಪ್ರವೇಶ ಮಾಡುವ ಮೂಲಕ ನಮಗೆ ಪರಿಹಾರವನ್ನು ಕೊಡಿಸಿದೆ, ಆದ್ರೆ ಆದಷ್ಟು ಶೀಘ್ರವಾಗಿ ನಮಗೆ ಹಣವನ್ನು ಬಿಡುಗಡೆ ಮಾಡಿ ಅನ್ನುವಂಥ ಒಂದು ಒತ್ತಾಯಕ್ಕಾಗಿ ಈಗ ಈ ಒಂದು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಅವರು ಕೂಡ ಈ ಕಂದಾಯ ಸಚಿವರಾಗಿರೋ ಕಾರಣಕ್ಕೆ ಅವರೇ ಕೋರ್ಟ್ ಕೇಸನ್ನ ನೋಡ್ಕೊಳ್ತಾ ಇದ್ರು. ಮುಂಚೂಣಿಯಲ್ಲಿ ನಿಂತ್ಕೊಂಡು ಈ ಒಂದು ಕೋರ್ಟ್ ಕೇಸನ್ನ ಹ್ಯಾಂಡಲ್ ಮಾಡಿರ್ತಕ್ಕಂಥದ್ದು. ಮತ್ತು ಜೊತೆಗೆ ಸಚಿವರಾದಂತಹ ಕೃಷ್ಣ ಬೈರೇಗೌಡರ ಜೊತೆಗೆ ಕೆಜೆ ಜಾರ್ಜ್ ಅವರು ಮತ್ತು ಸುರ್ಜೇವಾಲಾ ಅವರು ಸೇರಿದಂತೆ ಅನೇಕ ಓಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಿಸುವ ಪ್ರಯತ್ನ ಆಗುತ್ತೆ. ಎಕ್ಸಾಕ್ಟ್ಲಿ, ನೋ ಡೌಟ್, ಚುನಾವಣೆಯ ಪ್ರಮುಖ ಅಸ್ತ್ರ ಕಾಂಗ್ರೆಸ್ ನಾಯಕರಿಗೆ. ಈಗ ಬರ ಪರಿಹಾರದ ದುಡ್ಡನ್ನ ರಿಲೀಸ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೂಡ ಒಂದಷ್ಟು ಗೈಡೆನ್ಸ್ ಅನ್ನ ಕೊಟ್ಟಾಗಿದೆ ಕೇಂದ್ರ ಸರ್ಕಾರಕ್ಕೆ. ಆದಷ್ಟು ಬೇಗ ಫಂಡ್ ಕೂಡ ರಿಲೀಸ್ ಆಗುತ್ತೆ ಅನ್ನುವಂತ ನಂಬಿಕೆ, ವಿಶ್ವಾಸ. ಆದರೂ ಕೂಡ ಕಾಂಗ್ರೆಸ್ ನಾಯಕರು ಇವತ್ತು ಹೋರಾಟ ಮಾಡ್ತಿದ್ದಾರೆ ಅಂದ್ರೆ ಈ ಮತದಾನದ ಹೊತ್ತಲ್ಲಿ ಯಾವುದಾದ್ರೂ ವಿಚಾರಗಳು ದೊಡ್ಡ ಮಟ್ಟದ ಮುನ್ನೆಲೆಗೆ ಬಂದ್ರೆ, ಹೋರಾಟಗಳಾದ್ರೆ, ಪ್ರತಿಭಟನೆ ಆದ್ರೆ ಜನರ ಮನಸ್ಸಲ್ಲಿ ಅಥವಾ ಅದನ್ನ ಓಟ್ ಆಗಿ ಕನ್ವರ್ಟ್ ಮಾಡಬಹುದು, ಕಾಂಗ್ರೆಸ್ಗೆ ಅದು ಲಾಭ ಆಗಬಹುದು ಅನ್ನುವಂಥ ಲೆಕ್ಕಾಚಾರ. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ತಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಈಗ ಚುನಾವಣೆಗೆ ಅಂದ್ರೆ ಮತದಾನಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆದಂತ ಹೊತ್ತಲ್ಲಿ ಯಾವೆಲ್ಲ ವಿಚಾರಗಳು ಮುನ್ನೆಲೆಗೆ ಬರುತ್ತೆ, ಹೋರಾಟಗಳಾಗುತ್ತೆ, ಪ್ರತಿಭಟನೆ ಆಗುತ್ತೆ, ಮೋಸ್ಟ್ಲಿ ಅದು ಲಾಭ ಆಗಬಹುದು ಪಕ್ಷಕ್ಕೆ ಅಂತ ಆ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಾಳೆಯ ಇದೆಯಾ ಅಂತ? ಖಂಡಿತ ಶ್ರುತಿ, ಬಿಜೆಪಿ ಮೋದಿ ಅಲೆಯನ್ನ ಇಟ್ಕೊಂಡ್ರೆ ರಾಜ್ಯ ಕಾಂಗ್ರೆಸ್ ಈ ಒಂದು ವಿಚಾರವಾಗಿ ಅದನ್ನ ಟ್ಯಾಕಲ್ ಮಾಡೋದಕ್ಕೋಸ್ಕರ ರಾಜ್ಯದಿಂದ ತೆರಿಗೆ ಹಣ ಮತ್ತು ಬರ ಪರಿಹಾರ ಬಂದಿಲ್ಲ ಮತ್ತು ಗ್ಯಾರಂಟಿಗಳ ವಿಚಾರವನ್ನು ಪ್ರಚಾರ ಮಾಡಿತ್ತು. ಅದರಲ್ಲಿ ಪ್ರಮುಖವಾಗಿ ಬರ ಪರಿಹಾರವನ್ನು ಕೊಟ್ಟಿಲ್ಲ ಅನ್ನುವಂಥ ವಿಚಾರವಾಗಿ ಕೋರ್ಟ್ ಮೆಟ್ಟಲನ್ನ ಏರಿತ್ತು. ಆ ಕೋರ್ಟ್ ನಲ್ಲಿ ಕೂಡ ಈಗಾಗಲೇ ಒಂದು ಗೈಡ್ಲೈನ್ಸ್ ಅನ್ನು ಕೊಟ್ಟಿರ್ತಕ್ಕಂಥದ್ದು, ಒಂದು ವಾರದೊಳಗಡೆ ನಿರ್ಧಾರ ಮಾಡಿ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತಿನ ಪ್ರತಿಭಟನೆಯನ್ನು ಕೂಡ 2 ದಿನದಲ್ಲಿ ಮತದಾನ ಆಗ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನು ಜೀವಂತವಾಗಿ ಇಟ್ಕೊಂಡ್ರೆ ಇದು ಪರಿಣಾಮ ಬೀರುತ್ತೆ ಮತದಾರರ ಮೇಲೆ ಮತ್ತು ಜೊತೆಗೆ ಇದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ಸರ್ಕಾರ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು. 2 ದಿನಗಳ ಒಳಗಡೆ ಈಗ ಅದನ್ನ ನಿರ್ಧಾರ ಆಗಿದ್ದೆ ಆದಲ್ಲಿ ಒಂದಷ್ಟು ಹೋರಾಟ ಮಾಡಿ ನಾವು ಪ್ರತಿಭಟನೆ ಮೂಲಕ ನಾವು ಹಣವನ್ನು ಪಡೆದುಕೊಂಡ್ವಿ, ಕೇಂದ್ರದಿಂದ ನಮಗೆ ಆಗ್ತಕ್ಕಂಥ ಅನ್ಯಾಯವನ್ನ ಸರಿ ಮಾಡಿಕೊಂಡ್ವಿ ಮತ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಚೀಮಾರಿ ಹಾಕ್ತು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಒಂದು ಪ್ರತಿಭಟನೆ ಆಯೋಜನೆ ಆಗಿದೆ. ಇದು ಸ್ಪಷ್ಟವಾಗಿಯೂ ಕೂಡ ಎಲ್ಲಿಯೂ ಚುನಾವಣಾ ಒಂದು ಅಜೆಂಡಾವಾಗಿ ಇದನ್ನ ಕಾಂಗ್ರೆಸ್ ದಾಳವಾಗಿ ಉಳಿಸಿಕೊಂಡು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಿರ್ತಕ್ಕಂಥದ್ದು. ಇದು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಚುನಾವಣೆಗೆ ಅಂದ್ರೆ ಮತದಾನಕ್ಕೆ ಮೊದಲ ಹಂತದ ಮತದಾನಕ್ಕೆ ಇನ್ನೊಂದು 2-3 ದಿನ ಇದೆ. ಹಾಗಾಗಿ ಇದನ್ನ ಜೀವಂತವಾಗಿಟ್ಟು ಮತದಾರರ ಮೇಲೆ ಒಂದಷ್ಟು ಗಮನ ಸೆಳೆಯುವಂತ ಕೆಲಸವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಶ್ರುತಿ, ಬಟ್ ಬಸವರಾಜ್, ನನಗೊಂದು ಡೌಟ್ ಇರೋದು, ಈಗ ಸುಪ್ರೀಂ ಕೋರ್ಟ್ ಏನೋ ಗೈಡೆನ್ಸ್ ಕೊಟ್ಟಿದೆ, ಕೇಂದ್ರ ಸರ್ಕಾರ ಕೂಡ ಕಾಲಾವಕಾಶ ಕೇಳಿದೆ, ಎಲ್ಲವೂ ಕೂಡ ಸರಿ. ಬಟ್ ಈಗ ಚುನಾವಣೆ ಇರೋದ್ರಿಂದ, ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ಈ ಫಂಡ್ ರಿಲೀಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನೀತಿ ಸಂಹಿತೆ ಅಡ್ಡಿ ಆಗಬಹುದಾ? ಆ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಥಾರಿಟಿ ಇರುತ್ತಾ ಈ ಸಂದರ್ಭದಲ್ಲಿ, ಹೇಗೆ? ಶ್ರುತಿಯಲ್ಲಿ ಪ್ರಮುಖವಾಗಿ ತುರ್ತು ಪರಿಸ್ಥಿತಿ ಅಂತ ಸಂದರ್ಭದಲ್ಲಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಅವಕಾಶ ಇದೆ. ಅಂದ್ರೆ ಇದು NDRF ಅಡಿಯಲ್ಲಿ ಬರ್ತಕ್ಕಂಥ ರಾಜ್ಯಕ್ಕೆ ಪರಿಹಾರ. ಹಾಗಾಗಿ ಚುನಾವಣಾ ಆಯೋಗ ಕೂಡ ಈಗಾಗಲೇ ಸ್ಪಷ್ಟಪಡಿಸಿದೆ, ಹಣ ಕೊಟ್ಟರೆ ಯಾವುದೇ ಸಮಸ್ಯೆ ಇಲ್ಲ ಮತ್ತು ಪರಿಹಾರವನ್ನು ಕೊಡೋಕ್ಕೂ ಕೂಡ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಆದಷ್ಟು ಶೀಘ್ರವಾಗಿ ಹಣ ಬರಲಿ, ಅದು ಚುನಾವಣೆ ಒಳಗಡೆ ಬಂದ್ರೆ ಅದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ನುವಂಥದ್ದು. ಅಂದ್ರೆ ನಾವು ಹೋರಾಟ ಮಾಡಿ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ನಾವು ಒಂದು ನಿರಂತರವಾದಂತಹ ಹೋರಾಟ ಮಾಡಿ ಅದನ್ನ ಪರಿಹಾರ ತೆಗೆದುಕೊಂಡಿವಿ ಅನ್ನುವಂಥ ಒಂದು ಅಜೆಂಡಾವನ್ನು ಫಿಕ್ಸ್ ಮಾಡೋ ಕಾರಣಕ್ಕಾಗಿ ಶೀಘ್ರವಾಗಿ ಹಣ ಬರಲಿ, ಅಂದ್ರೆ 3-4 ದಿನದ ಒಳಗಡೆ ಹಣ ಬರಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು ಮತ್ತು ಕೇಂದ್ರ ಸರ್ಕಾರದ ಮೇಲೆ ತುರ್ತಾಗಿ ಒಂದು ಹಣ ಬಿಡುಗಡೆ